ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸುಸ್ವಾಗತ. ನಾನೀಗ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಅದೇನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಿಂದ 4ನೇ ಸ್ಥಾನದಲ್ಲಿ ಒಬ್ಬ ಕಂಟೆಸ್ಟೆಂಟ್ ಮತ್ತೆ ಹೊರಗಡೆ ಬಂದಿದ್ದಾರೆ. ಹೌದು, ಈ ಒಂದು ಮಾಹಿತಿ ಹೊರಗಡೆ ಯಾರಿಗೂ ಗೊತ್ತಿಲ್ಲ, ನನಗೆ ಮಾತ್ರ ಫಸ್ಟ್ ಟೈಮ್ ನನ್ನ ಚಾನಲಲ್ಲೇ ನೋಡ್ತೀರಾ. ಹಾಗಾಗಿ ಬಿಗ್ ಬಾಸ್ ಮುಗಿಯೋವರೆಗೂ ಯಾವುದೇ ಥರದ ಎಕ್ಸ್ಕ್ಲೂಸಿವ್ ಮಾಹಿತಿ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿಕೊಂಡು ಕಾಯ್ತಾ ಇರಿ. ಯಾಕಂತಂದರೆ ಎಲ್ಲದಕ್ಕಿಂತ ಮೊದಲು ನಾನು ನಿಮಗೆ ಬಿಗ್ ಬಾಸ್ ಮಾಹಿತಿಯನ್ನು ನೀಡ್ತೀನಿ. ಫೈನಲ್ಗಿಂತ ಮುಂಚೆ, ನೀವು ಟಿ ವಿಲಿ ಟೆಲಿಕಾಸ್ಟ್ ಹಾಕಿಂತ ಮುಂಚೆ ಆದಷ್ಟು ಬೇಗನೆ ನಾನು ನಿಮಗೆ ಮಾಹಿತಿನ ತಲುಪಿಸ್ತೀನಿ. ಅದಕ್ಕೋಸ್ಕರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿಕೊಂಡು ಕಾಯ್ತಾ ಇರಿ. ಈಗ 4th ಪ್ಲೇಸಲ್ಲಿ ಇರ್ತಕ್ಕಂಥ ಕಂಟೆಸ್ಟೆಂಟ್ ಯಾರು, ಹೊರಗಡೆ ಬಂದಿರೋ ಕಂಟೆಸ್ಟೆಂಟ್ ಯಾರು, ಆ ಒಂದು ಮಾಹಿತಿನ ನೋಡೋಣ ಬನ್ನಿ. ಮೊದಲನೇದಾಗಿ ನಾನು 6th ಪ್ಲೇಸಲ್ಲಿ ಯಾರು ಹೊರಗಡೆ ಬಂದರು ಅಂತ ಹೇಳಿದ್ದೆ. ಭವ್ಯ ಅವರು ಹೊರಗಡೆ ಹೋದರು. ಭವ್ಯ ಅವ್ರ ಫ್ಯಾನ್ಸ್ಗಳು ಅಳ್ತಾ ಇದ್ದಾರೆ, ಸ್ವಲ್ಪ ಕಣ್ಣೀರಾಗ್ತಾ ಇದ್ದಾರೆ, ಒಂದಷ್ಟು ಜನ ಬೈಕೋತಾ ಇದ್ದಾರೆ, ನನಗೂ ಸೇಫ್ ಬೈತಾ ಇದ್ದಾರೆ. ಅವ್ರು ಹೊರಗಡೆ ಹೋದರೆ ನನಗೆ ಯಾಕೆ ಬೈತೀರಾ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ 5th ಪ್ಲೇಸಲ್ಲಿ ರಜತ್ ಅವ್ರು ಹೋದ್ರು ಅಂತ ಇವತ್ತು ಬೆಳಿಗ್ಗೆ ನಾನು ಹೇಳಿದೆ. ನೀವುಗಳು ನಂಬ್ತಿರೋ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಟಿ ವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಟಿ ವಿ ನೋಡೋರ್ಗೂ ನಿಮ್ಗೆ ಗೊತ್ತಾಗಲ್ಲ, ಯಾಕೆಂತಂದರೆ ತುಂಬ ಜನ ವೋಟಿಂಗ್ಸ್ಗಳದ್ದೇ ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಬಟ್ ಇವತ್ತು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಟು ಬಿ ಫ್ರಾಂಕ್ 100% ಜೆನ್ಯೂನ್ ಆಗಿರ್ತಕ್ಕಂಥ ಒಂದು ಮಾಹಿತಿನ ನಾನು ನಿಮ್ಗೆ ಕೊಡ್ತಾ ಇರೋದು. ತಪ್ಪಿ ನಿಮ್ಗೆ ಏನಾದರೂ ನಾನು ಇವಾಗ ಕೊಡ್ತಾ ಇರೋವಂಥ ಮಾಹಿತಿ ಏನಾದರೂ ಸುಳ್ಳಾಯಿತು ಅಂತಂದರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನೀವು ಬೇಕಾದರೆ ನೆಕ್ಸ್ಟ್ ಟೈಮ್ ನನ್ನ ವೀಡಿಯೋನ ನೋಡೋಕ್ಕೆ ಹೋಗಬೇಡಿ, ನನ್ನ ನಂಬಲೇಬೇಡಿ. ನಾನು ಇದನ್ನು ಮಾತ್ರ 100% ಹೇಳ್ತಾ ಇದ್ದೀನಿ. ಇಷ್ಟೊಂದು ರಿಸ್ಕ್ ಆಗಿ ಮಾತಾಡಿ ಯಾರು ಕೂಡ ನನ್ನ ವೀಡಿಯೋನ ನೋಡಿ ಅಂತ ಹೇಳಲ್ಲ. ಬಟ್ ನಾನು ಜೆನ್ಯೂನ್ ಆಗಿ ಒಂದು ಮಾಹಿತಿ ಸಿಕ್ಕಿದೆ, ಅದಕ್ಕೋಸ್ಕರ ಇಮ್ಮಿಡಿಯೇಟ್ಲಿ ಬಂದು ನಿಮಗೆ ಈ ಒಂದು ಮಾಹಿತಿ ತಲುಪಿಸ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 4th ಪ್ಲೇಸಲ್ಲಿ ಹೊರಗಡೆ ಬಂದಿರತಕ್ಕಂಥ ಕಂಟೆಸ್ಟೆಂಟ್ ಯಾರಪ್ಪ ಅಂತಂದರೆ ನಮ್ಮ ಮಂಜಣ್ಣ ಅವರು. ಹೌದು, ತುಂಬಾ ಬೇಜಾರಾಗುವಂಥ ವಿಷಯ, ಬಟ್ ಇದರಲ್ಲಿ ಆಶ್ಚರ್ಯ ಪಡುವಂಥ ವಿಚಾರ ಏನಿಲ್ಲ. ಯಾಕೆ ಅಂತಂದರೆ ಕಂಪ್ಯಾರಿಟಿವ್ಲಿ ನಮ್ಮ ತ್ರಿವಿಕ್ರಮ್ ಅವರು, ಹನುಮಂತು ಅವರು ಮತ್ತು ಮೋಕ್ಷಿತ್ ಅವರು 3 ಜನ ಕಂಪೇರ್ ಮಾಡಿದರೆ ಅಫ್ಕೋರ್ಸ್ ಮಂಜಣ್ಣ ಅವರು ಹೊರಗಡೆ ಬರ್ತಾರಂತ ಎಲ್ಲರಿಗೂ ಗೊತ್ತು. ಅವರೇ ಹೊರಗಡೆ ಬಂದಿದ್ದಾರೆ. ಅದ್ರ ಜೊತೆ ಇನ್ನೂ ಒಂದು ಬೇಜಾರಾಗಿದ್ದೇನಪ್ಪ ಅಂತಂದರೆ ನನಗೆ ಅವರ ಒಂದು ವೋಟಿಂಗ್ ಎಣಿಕೆಗಳೆಲ್ಲ ನೋಡಿದಾಗ ಅಲ್ಲಿ ಬಹುಶಃ ಅವರು ಮೋಕ್ಷಿತ್ ಅವ್ರಿಗೆ ಕಾಂಪಿಟೇಷನ್ ಕೊಡೋವಂಥ ಚಾನ್ಸ್ ಮೊನ್ನೆ ತುಂಬ ಇತ್ತು. ಬಟ್ 2nd 3rd ಪ್ಲೇಸ್ಗೆ ಅವ್ರು ಮ್ಯಾಕ್ಸಿಮಮ್ ಕಾಂಪಿಟೇಷನ್ಸ್ ಕೊಟ್ಟರು. ಅವರ ಅಭಿಮಾನಿಗಳು ಮ್ಯಾಕ್ಸಿಮಮ್ ಟ್ರೈ ಮಾಡಿ ವೋಟಿಂಗ್ಸ್ಗಳನ್ನ ಮಾಡಿದರು. ಬಟ್ ಆದರೂ ಕೂಡ ದುರಾದೃಷ್ಟವಶಾತ್ ಮಂಜಣ್ಣ ಅವರು ಹೊರಗಡೆ ಬಂದಿದ್ದಾರೆ. ಇದು ಸತ್ಯ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ನಂಬಿದ್ದಾರೆ. ಸೊ ಹಾಗಾಗಿ ನಾನು ನಿಮ್ಮ ನಂಬಿಕೆ ಉಳಿಸ್ಕೊಳ್ಳೋ ಸಲುವಾಗಿ ಪ್ರತಿ ವಿಡಿಯೋದಲ್ಲಿ ಕಷ್ಟಪಡ್ತಾ ಇರ್ತೀನಿ. ಸೊ ಈ ವಿಡಿಯೋದಲ್ಲೂ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ 100% ಸತ್ಯ. ನಾನು ಹೇಳ್ತಾ ಇದ್ದೀನಲ್ವಾ, ಈ ಮಾತು ಸುಳ್ಳಾದರೆ ನೀವು ಯಾರು ಕೂಡ ನೆಕ್ಸ್ಟ್ ನನ್ನ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ. ಸೊ ಹಾಗಾಗಿ ನಾನು ಇಷ್ಟೊಂದು ರಿಸ್ಕ್ ತಗೊಂಡು ಹೇಳ್ತಾ ಇದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾನು ಫೇಕ್ ಹೇಳ್ತಾ ಇಲ್ಲ, ಪದೇ ನಿಮ್ಮನ್ನು ನಂಬಿಸೋ ಅವಶ್ಯಕತೆ ಇಲ್ಲ. ನಾನು ಯಾವುದೋ ಗ್ರೀನ್ ಮ್ಯಾಟ್ ಹಾಕ್ಕೊಂಡು ಬ್ಯಾಕ್ಗ್ರೌಂಡಲ್ಲಿ ದೊಡ್ಡದಾಗಿ ನಾನು ಆ್ಯನಿಮೇಷನ್ ಮಾಡಿಕೊಂಡು ನಂಬಿಸೋ ಅಷ್ಟು ನನ್ನ ಹತ್ರ ಬಜೆಟ್ ಇಲ್ಲ. ಸೊ ಹಾಗಾಗಿ ಬಟ್ ಮಾಹಿತಿ ಮಾತ್ರ ಜೆನ್ಯೂನ್ ಆಗಿ 100% ಸಿಗ್ತಾ ಇದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. 6th ಪ್ಲೇಸಲ್ಲಿ ಭವ್ಯ ಅವರು ಹೋದರು, 5th ಪ್ಲೇಸಲ್ಲಿ ರಜತ್ ಅವರು ಹೋದರು, 4th ಪ್ಲೇಸಲ್ಲಿ ನಮ್ಮ ಮಂಜಣ್ಣ ಅವರು ಹೋಗಿದ್ದಾರೆ. ಈಗ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಹೇಳೋದಾದರೆ 5th ರನ್ನರ್ ಆಫ್ ಅಂತಂದೇಳಿ ಭವ್ಯ ಅವ್ರನ್ನ ಕನ್ಸಿಡರ್ ಮಾಡಿದ್ದಾರೆ ಆಲ್ರೆಡಿ. ಇನ್ನು ಇವತ್ತು ಟೆಲಿಕಾಸ್ಟ್ ಆಗ್ತಕ್ಕಂಥ ಎಪಿಸೋಡಲ್ಲಿ ಫಸ್ಟ್ ಅಂದರೆ 4th ರನ್ನರ್ ಆಫ್ ಅಂತಂದೇಳಿ ನಮ್ಮ ರಜತ್ ಅವ್ರನ್ನ ಕನ್ಸಿಡರ್ ತೋರಿಸ್ತಾರೆ. ಅದಾದಮೇಲೆ ಮಂಜಣ್ಣ ಅವ್ರನ್ನ 3rd ರನ್ನರ್ ಆಫ್ ಅಂತಂದೇಳಿ ತೋರಿಸಲಾಗುತ್ತೆ. ಇದೇ ಮಾಹಿತಿ ಸತ್ಯ, ಇದೇ ಜೆನ್ಯೂನ್, ಇದೇ ಎಕ್ಸ್ಕ್ಲೂಸಿವ್. ಸೊ ಹಾಗಾಗಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಮೋಸ ಮಾಡಬಾರ್ದು ಅಂತೇಳಿ ಆದಷ್ಟು ಬೆಳಿಗ್ಗೆಯಿಂದ ಕಾತ್ಕೊಂಡು ಕೂತಿದ್ದೆ. ಇವಾಗಲೂ ಕೂಡ ಇಮಿಡಿಯೇಟ್ ನನಗೆ ಮಾಹಿತಿ ಸಿಕ್ಕು ಒಂದು 2-3 ಮಿನಿಟ್ಸಲ್ಲೇ ಇಮಿಡಿಯೇಟಾಗಿ ನಾನು ಆ್ಯಕ್ಟಿವ್ ಆಗಿ ನಿಮಗೆ ವಿಡಿಯೋ ಮಾಡಿ ತಲುಪಿಸ್ತಾ ಇದ್ದೀನಿ. ಹಾಗೆ ಯಾರ್ಯಾರು ಇಲ್ಲಿಗೆ 4th ರನ್ನರ್ ಆಫ್ದು ನನಗೆ ಮಾಹಿತಿ ಬಂದಿತ್ತು ಅದನ್ನು ನಿಮಗೆ ಒಪ್ಪಿಸಿದ್ದೀನಿ. ಇನ್ನು ನೆಕ್ಸ್ಟ್ 3rd ಮತ್ತು 2nd ಈ ಒಂದು ಪೊಸಿಷನಲ್ಲಿ ಯಾರಿದ್ದಾರೆ, ಟಾಪ್ 3ಯಲ್ಲಿ ಯಾರು ಉಳ್ಕೊಂಡಿದ್ದಾರೆ ಅಂತ ಇವಾಗ ಆಲ್ರೆಡಿ ಗೊತ್ತಾಯಿತು. ಹನುಮಂತ್ ಅವರಿದ್ದಾರೆ, ಮತ್ತು ತ್ರಿವಿಕ್ರಮ್ ಅವರಿದ್ದಾರೆ, ಮತ್ತು ಮೋಕ್ಷಿತ್ ಅವರಿದ್ದಾರೆ. ಈ 3 ಜನದಲ್ಲಿ ಫಸ್ಟ್ ಹೊರಗಡೆ ಬರ್ತಕ್ಕಂಥವ್ರು ಯಾರು, ಆಮೇಲೆ ನೆಕ್ಸ್ಟ್ ಹೊರಗಡೆ ಬರೋರು ಯಾರು, ಫಸ್ಟ್ ಹೊರಗಡೆ ಬರೋರು ಯಾರು, ವಿನ್ನರ್ ಯಾರು, ಮತ್ತು ರನ್ನರ್ ಅಪ್ ಯಾರು, ಈ ಒಂದು ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡಿಕೊಂಡು ಕಾಯ್ತಾ ಇರಿ. ಆದಷ್ಟು ಬೇಗ ಮತ್ತೆ ಆ ಒಂದು ಹೊಸ ಸುದ್ದಿ ಜೊತೆ ಮತ್ತೆ ಬರ್ತೀನಿ. ಧನ್ಯವಾದಗಳು. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ನೋಟಿಫಿಕೇಶನ್ ಬೆಲ್ ಬಟನ್ನ ಆನ್ ಮಾಡಿಕೊಂಡು ಕಾಯ್ತಾ ಇರಿ. ಆದಷ್ಟು ಬೇಗ ನಿಮಗೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಜೊತೆ ಬಂದು ನಿಮಗೆ ಭೇಟಿ ಆಗ್ತೇನೆ. ಆದಷ್ಟು ಬೇಗ. ಥ್ಯಾಂಕ್ ಯು.